ಸ್ನೇಹಿತರೆಲ್ಲರಿಗೂ ನಮಸ್ಕಾರ. 1.5 ಲಕ್ಷದ ಫೋನ್ ಅಂದರೆ ನಮಗೆಲ್ಲ ತಕ್ಷಣ ನೆನಪಾಗೋದು ಆ್ಯಪಲ್. ಈ ಥರದ ಕಂಪ್ನಿಗಳು ನಮಗೆ ನೆನಪಾಗ್ತವೆ. ಆದರೆ ಈಗ ನಮ್ಮ ದೇಶದ ಸರ್ಕಾರಿ ಟೆಲಿಕಾಂ ಕಂಪನಿಯಾದ BSNL ಈಗ iPhone 70ಗಿಂತಲೂ ದುಬಾರಿಯಾಗಿರೋ ಒಂದು ಫೋನನ್ನು ಲಾಂಚ್ ಮಾಡಿದೆ. ಅದರ ರೇಟ್ ಎಷ್ಟು ಅಂತ ಕೇಳಿದರೆ 1,34,000. ಹಾಗಾದರೆ ಈ ಫೋನಲ್ಲಿ ಏನೇನು ಫ್ಯೂಚರ್ ಇರುತ್ತೆ ಅಂತ ನೋಡೋದಾದರೆ ನೋಡಿ, ಇದು ಒಂಥರ ಬೇಸಿಕ್ ಫೋನ್ ಥರ ಕಾಣುತ್ತೆ. ಇದಕ್ಕೆ 1,34,000 ರೂಪಾಯಿ ಕೊಡ್ಬೋದಾ? ಇದು ಸಾಮಾನ್ಯ ಫೋನ್ ಅಂತೂ ಖಂಡಿತ ಅಲ್ಲ. ಇದರಲ್ಲಿ ಭಯಾನಕ ಫ್ಯೂಚರ್ ಏನೋ ಇರಬೇಕು ಅಂತ ನೀವು ಅನ್ಕೋತೀರಾ. ಖಂಡಿತ ಇದರಲ್ಲಿ ಆ ಥರದ 4K ಡಿಸ್ಪ್ಲೇ ಆಗಲಿ, ಹಾಗೆ 20, 30, 50 MP 100 MP ಕ್ಯಾಮ್ರಾ ಆಗಲಿ ಇಲ್ಲ. ಆದರೆ ಅದೆಲ್ಲವನ್ನು ಮೀರಿದ ಒಂದು ಫ್ಯೂಚರ್ ಇದರಲ್ಲಿ ಇದೆ. ಅದು ಸ್ಯಾಟಲೈಟ್ ಫೋನ್ ಟವರ್. ನೋಡಿ, ಈ ಫೋನು ನಾವು ಮಾಮೂಲಿ ಯೂಸ್ ಮಾಡ್ದಿಲ್ಲ, ನಮ್ಮ ಫೋನ್ ಥರ ನೆಟ್ವರ್ಕಿಂದ ಯೂಸ್ ಆಗಲ್ಲ. ಇದು ಸ್ಯಾಟಲೈಟ್ ನೆಟ್ವರ್ಕ್ ಯೂಸ್ ಆಗುತ್ತೆ. ಇದಕ್ಕೆ ಯಾವುದೇ ದಟ್ಟ ಕಾಡಿಗೆ ಹೋಗಿ ನಿಂತ್ಕೊಂಡ್ರೂ ಕೂಡ ನೀವು ಉಪಗ್ರಹದಿಂದ ನೇರವಾಗಿ ಇದಕ್ಕೆ ಸಿಗ್ನಲ್ ಸಿಗುತ್ತೆ. ನೀವು ಯಾರಿಗೆ ಬೇಕಾದರೂ ಕಾಲ್ ಮಾಡ್ಬೋದು. ನೋಡಿ, ಕಮ್ಯುನಿಕೇಷನ್ ಕೂಡ ನಡೆಸ್ಬೋದು. ಹಾಗಾದರೆ ಈ ಹೊಸ BSNL ಫೋನ್ ಏನಿದು, ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡ್ಬೋದು, ಇನ್ನು ಏನೆಲ್ಲ ಫ್ಯೂಚರ್ ಇದರಲ್ಲಿ ಇರುತ್ತೆ, ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಇದಕ್ಕೆ ಟವರ್ ಬೇಕಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇಲ್ಲ. ಏನಿದು ಸ್ಯಾಟಲೈಟ್ ಫೋನ್? ಸ್ನೇಹಿತರೆ, ಮೊದಲು ನಾವು ಇದನ್ನು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ಸ್ಯಾಟಲೈಟ್ ಫೋನ್ ಅನ್ನೋದು ನಮ್ಮ ನಾರ್ಮಲ್ ಫೋನ್ ಥರ ಟವರ್ಗೆ ಕನೆಕ್ಟ್ ಆಗಲ್ಲ, ಬದಲಿಗೆ ನೇರವಾಗಿ ಸ್ಪೇಸ್ನಲ್ಲಿರೋ ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿರುತ್ತೆ. ಇದರಿಂದ ನೀವು ಭೂಮಿಯ ಯಾವುದೇ ಮೂಲೆಗೆ ಹೋದರೂ ಕೂಡ ಕಾಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೂ ಸಿಮ್ ಕಾರ್ಡು ಇರುತ್ತೆ, ಆದರೆ ನಾರ್ಮಲ್ ಸಿಮ್ ಕಾರ್ಡ್ ಅಲ್ಲ. ಅದು ಸ್ಯಾಟಲೈಟ್ ಕಂಪನಿಗಳೇ ಇದಕ್ಕಾಗಿ ಸ್ಪೆಷಲ್ ಸಿಮ್ಮನ್ನು ಕೊಡ್ತವೆ. ಹೀಗಾಗಿ ಇದನ್ನು ಮಿಲಿಟರಿ ಅಥವಾ ಸರ್ಕಾರದ ಹಿರಿಯ ಅಧಿಕಾರಿಗಳು ಹೆಚ್ಚಾಗಿ ಯೂಸ್ ಮಾಡ್ತಾರೆ. ಆಲ್ರೆಡಿ ಇದೆ. ಆದರೆ ಈಗ ಅಂತಹದ್ದೇ ಸ್ಯಾಟಲೈಟ್ ಫೋನನ್ನು ಜನರಿಗೂ ಕೂಡ BSNL ಲಾಂಚ್ ಮಾಡಿದೆ. ಯಾವ ಟವರ್ಗೂ ಕೂಡ ಕನೆಕ್ಟ್ ಆಗಲ್ಲ, ಡೈರೆಕ್ಟಾಗಿ ಗ್ಲೋಬಲ್ ಸ್ಯಾಟಲೈಟ್ ನೆಟ್ವರ್ಕ್ ಜೊತೆಗೆ ಕನೆಕ್ಟ್ ಆಗಿರುತ್ತೆ. ಇದಕ್ಕಾಗಿ BSNL ವಿಶ್ವವಿಖ್ಯಾತ ಸ್ಯಾಟಲೈಟ್ ಸಂಸ್ಥೆಯ ಜೊತೆಗೆ ಅಗ್ರಿಮೆಂಟನ್ನು ಕೂಡ ಮಾಡಿಕೊಂಡಿದ್ದೆ. ರಫ್ ಅಂಡ್ ಟಫ್ -ಡಿಗ್ರಿಯಲ್ಲೂ ಕೂಡ ಹ್ಯಾಂಗ್ ಆಗಲ್ಲ ಈ ಫೋನ್. ಸ್ನೇಹಿತರೆ, ಈ ಫೋನು ಎಮರ್ಜೆನ್ಸಿ ಸಿಚುವೇಷನ್ನಲ್ಲಿ ಸ್ಪೆಷಲ್ ಆಗಿ ಕಮ್ಯುನಿಕೇಷನ್ ಅಂತಹ ಯೂಸ್ ಮಾಡೋಕ್ಕೆ ಇದನ್ನು ಬಳಸ್ತಾರೆ. ಇಂಪಾರ್ಟೆಂಟ್ ಯೂಸ್ ಕೂಡ ಆಗುತ್ತೆ. ಟ್ಯಾಕ್ಸ್ ಎಲ್ಲ ಸೇರಿ ಇದರ ಒಟ್ಟು ರೇಟ್ ಆರಂಭದಲ್ಲಿ ಕೇಳಿದ ಹಾಗೆ ನೀವು 1,34,000 ರೂಪಾಯಿ. ಯಾರೆಲ್ಲ ಇದನ್ನು ಯೂಸ್ ಮಾಡ್ಬೋದು, ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ನೋಡೋದಾದರೆ ನೋಡಿ, ಇದನ್ನು ಅದಕ್ಕೂ ಮುನ್ನ ನಾವು ಏನೇನು ಫ್ಯೂಚರ್ ಇದೆ ಇದರಲ್ಲಿ ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇ ಫ್ಯೂಚರ್ ಬಂದು ಇದು ಗ್ಲೋಬಲ್ ಕವರೇಜ್. ಅಂದರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ದರೂ ಕೂಡ ನೀವು ನೇರವಾಗಿ ಸ್ಯಾಟಲೈಟ್ಗೆ ಕನೆಕ್ಟ್ ಆಗಿ ಕ್ಲಿಯರ್ ಆಗಿ ಮಾತನಾಡಬಹುದು, ಹಾಗೆ SMS ಕೂಡ ಕಳಿಸ್ಬೋದು. ಇನ್ನು ಎರಡನೇ ಫ್ಯೂಚರ್ ಬಂದು ಇನ್ಬಿಲ್ಟ್ GPS. ನಿಮ್ಮ ಲೊಕೇಶನನ್ನು ಕರೆಕ್ಟಾಗಿ ಕಂಟ್ರೋಲ್ ರೂಮ್ಗೆ ಕಳಿಸೋಕೆ ಇದರಲ್ಲಿ ಅಡ್ವಾನ್ಸ್ಡ್ GPS ಕೂಡ ಇದೆ. ಇನ್ನು ಮೂರನೇ ಫ್ಯೂಚರ್ ಬಂದು ಡೆಡಿಕೇಟೆಡ್ SOS ಬಟನ್. ನೀವು ಅಪಾಯದಲ್ಲಿದ್ದಾಗ, ಕಾಲ್ ಮಾಡೋಕ್ಕೂ ಆಗ ಸ್ಥಿತಿಯಲ್ಲಿ ಇಲ್ಲದಿದ್ದಾಗ ನೀವು ಜಸ್ಟ್ ಒಂದು ಬಟನ್ ಒತ್ತಿದರೆ ಸಾಕು, ನಿಮ್ಮ ಲೊಕೇಶನ್ ಸಮೇತ ನಮ್ಮ ರಕ್ಷಣಾ ಪಡೆಗಳಿಗೆ ಅಲರ್ಟ್ ಹೋಗುತ್ತೆ. ಏನು ಬ್ಯಾಟ್ರಿ ಲೈಫ್ ಬಂದು ಒಮ್ಮೆ ಫುಲ್ ಚಾರ್ಜ್ ಮಾಡಿದರೆ ಬರೋಬ್ಬರಿ 160 ಗಂಟೆಗಳ ಕಾಲ ಇದು ಸ್ಟ್ಯಾಂಡ್ ಬೈ ಇರುತ್ತೆ. ಅಂದರೆ 168 ಗಂಟೆ. ಇದರ ಡಿಸೈನ್ ರಫ್ ಆ್ಯಂಡ್ ಟಫ್ ಇದೆ. ಅಂದರೆ ಮಿಲಿಟರಿ ಗ್ರೇಡ್ ಬಿಲ್ಡ್ ಇರೋದ್ರಿಂದ ಕೆಳಗೆ ಬಿದ್ದರೂ ಕೂಡ ಇದು ಸಹಜವಾಗಿ ಒಡೆದು ಹೋಗಲ್ಲ. ಹಾಗೆ ಚಳಿಗೆ, ಮಳೆಗೆ ಇದೆಲ್ಲ ಸಿಸ್ಟಮ್ ಕೂಡ ಹಾಳಾಗಲ್ಲ. ಹಾಗಾದರೆ ಯಾರೆಲ್ಲ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ನೋಡಿದ್ರೆ, ನನ್ನ ಹತ್ರ ದುಡ್ಡಿದೆ ನಾವು ಕೂಡ ತಗೋಬೋದಾ ಅಂತ ಕೇಳಿದರೆ ಹಾಗಾಗಲ್ಲ. ಇದಕ್ಕೆ ರೂಲ್ಸ್ ಕೂಡ ಇದೆ. ದೇಶದ ಭದ್ರತೆ ದೃಷ್ಟಿಯಿಂದ ಈ ಫೋನ್ ಬಳಕೆಗೆ ಟೆಲಿಕಾಂ ಇಲಾಖೆ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ಗೆ ನೀವು ಅರ್ಜಿ ಹಾಕಿ ಅನುಮತಿಯನ್ನು ಪಡ್ಕೋಬೇಕು. ಅರ್ಜಿ ಹಾಕಿದವರೆಲ್ಲರನ್ನೂ ಕೂಡ ಸರ್ಕಾರವೇ ಕೆಲವು ಸೆಕ್ಟರ್ಗೆ ಇದನ್ನು ಕೊಡುವ ನಿರೀಕ್ಷೆ ಕೂಡ ಇದೆ. ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಕೂಡ ಇಲ್ಲ. ಆದರೆ ನಮ್ಮ ಡಿಫೆನ್ಸ್ ಫೋರ್ಸಸ್ನವರಿಗೆ, ವಿಪತ್ತು ನಿರ್ವಹಣಾ ಪಡೆಗಳು ಅಂದರೆ ಈ NDRFನವರಿಗೆ, ನಡು ಸಮುದ್ರದಲ್ಲಿ ಸಂಚರಿಸುವ ಕಮರ್ಷಿಯಲ್ ಹಡಗುಗಳಿಗೆ ಮತ್ತು ಸರ್ಕಾರದ ಕಡೆಯಿಂದ ಅನುಮತಿ ಪಡೆದ ಟ್ರೆಕ್ಕಿಂಗ್ ಏಜೆನ್ಸಿಗಳಿಗೆ, ಕಾಡಲ್ಲೆಲ್ಲ ಗುಡ್ಡ ಹಾಗೆ ಹತ್ತಾರಲ್ಲ, ಹಾಗೆ ರಿಮೋಟ್ ಏರಿಯಾಗಳಲ್ಲಿ ಅವರಿಗೆ ಅನುಮತಿ ಪಡೆದವರಿಗೆ ಮತ್ತು ರಿಮೋಟ್ ಏರಿಯಾದಲ್ಲಿ ಮೈನಿಂಗ್ ಚಟುವಟಿಕೆಗಳಲ್ಲಿ ಹಾಗೆ ಈ ಗಣಿಗಾರಿಕೆಗಳಲ್ಲಿ ಪಾಲ್ಗೊಂಡವರಿಗೆ ಇದನ್ನು ಸರ್ಕಾರ ಕೊಡುವ ನಿರೀಕ್ಷೆ ಕೂಡ ಇದೆ. ಹಾಗಂತ BSNL ಸ್ಯಾಟಲೈಟ್ ಫೋನ್ ಇದು ಮೊದಲ ಬಾರಿ ಏನಲ್ಲ, 2017ರಲ್ಲೂ ಕೂಡ ಇದನ್ನು ಲಾಂಚ್ ಮಾಡಿತ್ತು. ಆದರೆ ಆಗಿನ ಮಾಡೆಲ್ಗೂ ಈಗಿನ ಮಾಡೆಲ್ಗೂ ತುಂಬ ಡಿಫ್ರೆನ್ಸ್ ಇದೆ. 2017ರಲ್ಲಿ ಈ ಸೇವೆ ಕೇವಲ ಸರ್ಕಾರಿ ಇಲಾಖೆಗಳಿಗೆ ಹಾಗೆ ಡಿಸಾಸ್ಟರ್ ರೆಸ್ಪಾನ್ಸ್ ಟೀಮ್ಗೆ ಮಾತ್ರ
ಸೀಮಿತ ಆಗಿತ್ತು. ಸಾಮಾನ್ಯವಾಗಿ ಪ್ರೈವೇಟ್ ಕಂಪನಿಗಳಿಗೆ ಇದು ಸಿಗ್ತಾ ಇರಲಿಲ್ಲ. ಆದರೆ ಇವತ್ತು ಕಮರ್ಷಿಯಲ್ ಆಗಿ ಖಾಸಗಿ ಗಣಿಗಾರಿಕೆ ಸಂಸ್ಥೆಗಳು, ಹಡಗುಗಳು ಹಾಗೆ ಅಡ್ವೆಂಚರ್ ಟ್ರಾವೆಲ್ ಸೆಕ್ಟರ್ ಕೂಡ ಇದನ್ನು ಅಪ್ಲೈ ಮಾಡಿ ಖರೀದಿ ಮಾಡೋಕ್ಕೆ ಕೂಡ ಅವಕಾಶ ಮಾಡಿಕೊಡಲಾಗಿದೆ. ಇನ್ನು ಎರಡನೇದಾಗಿ ಟೆಕ್ನಾಲಜಿ 2017ರ ಮಾಡೆಲ್ನಲ್ಲಿ ಗಾಜಿಯಾಬಾದ್ನಲ್ಲಿದ್ದ ಇನ್ಮೊರಸಾಟ್ ಹಳೆಯ ಗೇಟ್ವೇನ ನಂಬಿಕೊಳ್ಳಲಾಗಿತ್ತು. ಆದರೆ ಇಂದಿನ ಮಾಡೆಲ್ ಅತ್ಯಂತ ಮಾಡರ್ನ್ ಕೂಡ ಆಗಿದೆ. ಜಾಗತಿಕ ಟೆಕ್ ದೈತ್ಯ ವಿಸಾಟ್ನ ಅತ್ಯಾಧುನಿಕ ಎಲ್ ಬ್ಯಾಂಡ್ ಸ್ಯಾಟಲೈಟ್ಗಳನ್ನು ಕೂಡ ಯೂಸ್ ಮಾಡ್ಕೊಳ್ತಿದ್ದಾರೆ. 36,000 ಕಿಲೋಮೀಟರ್ ಎತ್ತರದಲ್ಲಿರೋ ಈ ಸ್ಯಾಟಲೈಟ್ ಡೈರೆಕ್ಟ್ ಆಗಿ ಡಿವೈಸ್ ಟು ಡಿವೈಸ್ ಹೈ ಸ್ಪೀಡ್ ಎಮರ್ಜೆನ್ಸಿ ಡೇಟಾ ಕನೆಕ್ಟಿವಿಟಿಯನ್ನು ಕೂಡ ಇದು ಒದಗಿಸುತ್ತೆ. ಇನ್ನು ಇದಕ್ಕೆ ಸಬ್ಸ್ಕ್ರಿಪ್ಷನ್ ವಿಚಾರಕ್ಕೆ ಬಂದರೆ ರೀಚಾರ್ಜ್ ಎಷ್ಟರದ್ದು ಮಾಡಬೇಕು, ಪ್ರತ್ಯೇಕ ಕಸ್ಟಮರ್ ಪ್ಯಾಕೇಜ್ಗಳನ್ನು ಕೂಡ ಲಾಂಚ್ ಮಾಡಿದೆ. ಸರ್ಕಾರಿ ಇಲಾಖೆಗಳಿಗೆ ಒಂದು ರೇಟು ಹಾಗೆ ಖಾಸಗಿ ಬಳಕೆದಾರರಿಗೆ ಇನ್ನೊಂದು ರೇಟನ್ನು ಫಿಕ್ಸ್ ಕೂಡ ಮಾಡಲಾಗಿದೆ. ಮೊದಲು ಸರ್ಕಾರಿ ಬಳಕೆದಾರರ ಪ್ಲಾನ್ಸನ್ನು ನೋಡೋಣ. ನೋಡಿ, ಇವರಿಗೆ ಮಂತ್ಲಿ ಪ್ಲ್ಯಾನ್ ಅಂತ ಇದೆ. ಇದರ ಬೆಲೆ ತಿಂಗಳಿಗೆ 3,500 ರೂಪಾಯಿ. ಒಂದು ಕನೆಕ್ಷನ್ಗೆ ಇದರಲ್ಲಿ ಅನ್ಲಿಮಿಟೆಡ್ ಕಾಲ್ಸ್ ಎಲ್ಲ ಇಲ್ಲ, ಕೇವಲ 20 ನಿಮಿಷಗಳ ಫ್ರೀ ಮಿನಿಟ್ಸ್ ಮಾತ್ರ ಇರುತ್ತೆ. ಅಂದರೆ 20 ನಿಮಿಷ ಫ್ರೀಯಾಗಿ ಮಾತನಾಡೋಕ್ಕಾಗುತ್ತೆ. ಅಷ್ಟು SMS ಕೂಡ ಇದರಲ್ಲಿ ಸಿಗುತ್ತೆ. ಇನ್ನು ಸರ್ಕಾರಿ ಇಲಾಖೆಗಳು ವಾರ್ಷಿಕವಾಗಿ ಪ್ಲಾನ್ ಎ ತೆಗೆದುಕೊಂಡ್ರೆ ವರ್ಷಕ್ಕೆ 38,500 ರೂಪಾಯಿಯನ್ನು ಕಟ್ಟಬೇಕು. ಇದರಲ್ಲಿ ವರ್ಷ ಪೂರ್ತಿ ಸೇರಿ 240 ಫ್ರೀ ನಿಮಿಷಗಳು ಮಾತ್ರ ಸಿಗ್ತವೆ. SMS ಕೂಡ ಸಿಗುತ್ತೆ. ಸೊ ಇದನ್ನು ಚಿನ್ನದ ಥರ ಇಷ್ಟಿಷ್ಟೇ ಯೂಸ್ ಮಾಡ್ಕೋಬೇಕು. ಒಂದು ಅಗತ್ಯ ಇದ್ದಷ್ಟು ಮಾತ್ರ ನಾವು ಯೂಸ್ ಮಾಡ್ಕೋಬೇಕು. ಹರಟೆ ಹೊಡೆಯೋಕ್ಕೆಲ್ಲ ಇದು ಆಗಲ್ಲ. ಇನ್ನು ಕಮರ್ಷಿಯಲ್ ಅಂದರೆ ಖಾಸಗಿ ಬಳಕೆದಾರರ ಪ್ಲಾನನ್ನು ನೋಡಿ, ಇವರು ಮಂತ್ಲಿ ಪ್ಲ್ಯಾನ್ಗೆ C1 ಅಂತ ಕರೀತಾರೆ. ತಿಂಗಳಿಗೆ 5,835 ರೂಪಾಯಿ ಕಟ್ಟಬೇಕು. ಇಲ್ಲಿ ಸಿಗೋದು 30 ಫ್ರೀ ಮಿನಿಟ್ಸ್ ಅಥವಾ SMS ಮಾತ್ರ. ಇನ್ನು ಖಾಸಗಿ ಬಳಕೆದಾರರು ವಾರ್ಷಿಕ ಪ್ಲಾನನ್ನು ಏನಾದ್ರು ತೆಗೆದುಕೊಂಡ್ರೆ ಅದು ಬರೋಬ್ಬರಿ 64,185 ರೂಪಾಯಿ ಕೂಡ ಚಾರ್ಜ್ ಆಗುತ್ತೆ. ಇದರಲ್ಲಿ ಸಿಗೋದು ಕೂಡ 360 ಫ್ರೀ ನಿಮಿಷಗಳು ಅಥವಾ SMS. ಈ ಆಫರ್ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ಇದನ್ನು ಸಾಮಾನ್ಯ ಜನಕ್ಕೂ ಕೂಡ ಪರ್ಚೇಸ್ ಮಾಡೋಕ್ಕೆ ಬಿಡಬೇಕಾ? ಅಥವಾ ಹಳ್ಳಿಗಾಡುಗಳಲ್ಲಿ, ಗುಡ್ಡಗಾಡುಗಳಲ್ಲಿ ಇದೆಲ್ಲ ಅಗತ್ಯ ಇರೋರು ತಗೊಳ್ಳೋಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು? ಅಥವಾ ಇವಾಗಿದ್ದ ಸೆಕ್ಯೂರ್ಡ್ ಆಗಿ ಇದೆಲ್ಲ ಕೆಲವರಿಗೆ ಮಾತ್ರ, ಅಗತ್ಯ ಇರೋರಿಗೆ ಮಾತ್ರ ಕೊಡೋ ವಿಧಾನನೇ ಸರಿನಾ? ನಿಮಗೆ ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.